ಆದರೆ ಆ ಬುರ್ಡೆನ್ ಇಟ್ಕೊಂಡು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರಲ್ಲ, ಯಾರು ಇವರಿಂದ ಕೂತಿದ್ರು ಅವ್ರಿಗೆ ಅಷ್ಟಾದ್ರೂ ಯೋಚನೆ ಬೇಡವಾ? ಹಿಂದೂ ಸಂಸ್ಕೃತಿಯ ಪ್ರಕಾರ ನನ್ನ ಮಗುವಿನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೋಸ್ಕರ ನಾನು ಅಸ್ಥಿಯನ್ನ ಕೇಳ್ತಾ ಇದ್ದೀನಿ ಅಂತ ಹೇಳುವಂತ ಹೆಣ್ಣು ಮಗಳಿಗೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಹೂತಿದ್ದ ಒಂದು ಶವದ ತಲೆಯನ್ನ ತೆಗೆದುಕೊಂಡು ಬಂದಿದ್ದಾರೆ. ಅಂಡ್ ಸೆಕೆಂಡ್, ನಾನು ಸಮೀರ್ಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅಕಸ್ಮಾತ್ ಮುಸ್ಲಿಂ ಬಾಡಿ ಆಗಿದ್ರೆ ಈಗ ಆ ಮುಸ್ಲಿಂ ಬಾಡಿಗೆ ಜಡ್ಜ್ಮೆಂಟ್ ಡೇ ದಿನ ಏಳ್ಲಿಕ್ಕಾಗೋದಿಲ್ವಲ್ಲ? ಜಡ್ಜ್ಮೆಂಟ್ ಡೇ ದಿನ ಎಬ್ಬಿಸ್ಬೇಕು ಅಂತಂದ್ರೆ ತಲೆನೇ ಇಲ್ವಲ್ಲ? ಅವನು ಜನ್ನತ್ತಿಗೆ ಹೋಗ್ಬೇಕೋ ಅವನು ನರಕಕ್ಕೆ ಹೋಗ್ಬೇಕೋ? ಎಲ್ಲಿಗೆ ಹೋಗ್ಬೇಕು ಈಗ? ಇದು ಮುಸಲ್ಮಾನರಿಗೂ ಇರುವಂತ ಪ್ರಶ್ನೆ. ಆ ಬಾಡಿ ಯಾರದ್ದು? ಹಿಂದುವಿದ್ದೋ, ಮುಸಲ್ಮಾನರದ್ದೋ, ಕ್ರಿಶ್ಚಿಯನ್ರದ್ದೋ? ಅದನ್ನು ಎಲ್ಲಿಂದ ತಂದ, ಯಾಕೆ ತಂದ, ಹೇಗೆ ತಂದ? ದೊಡ್ಡ ಪ್ರಶ್ನೆಗಳಿವೆ. ಯಾಕೆ ತಂದ ಅನ್ನೋದು ನನಗೆ ಗೊತ್ತು. ಮಾಧ್ಯಮಗಳಿಗೆ ಹೋದಾಗ ಬರೀ ಗ್ರಾಫಿಕ್ಸ್ ಹಾಕೋಬೇಕಾಗ್ತಿತ್ತು. ಕರೆಕ್ಟ್. TV ಚಾನಲಲ್ಲಿ ವಿಜುವಲ್ಸ್ ಇಲ್ಲದೆ ಇದ್ರೆ ಸ್ಟೋರಿ ಅಷ್ಟು ಚೆನ್ನಾಗಿ ಓಡೋದಿಲ್ಲ. ಬರೀ ಗ್ರಾಫಿಕ್ ಟೆಕ್ಸ್ಟ್ ಹಾಕೊಂಡ್ರೆ ಇಂಟ್ರೆಸ್ಟ್ ಬರೋದಿಲ್ಲ. ಪಕ್ಕದಲ್ಲಿ ಪ್ಲೇ ಮಾಡ್ಕೊಳ್ಳೋದಕ್ಕೆ ಒಂದೇನೋ ಬೇಕಾಗಿತ್ತು. ಆ ಕಾರಣಕ್ಕಾಗಿ ಒಂದು ದೃಶ್ಯ ಅಂದ್ರೆ ಒಂದು ದೃಶ್ಯ ಬೇಕು, ಒಂದು ಸೆನ್ಸೇಷನ್ ಹಾಕಿ. ಅಜಿತ್ ಇಡೀ ಪ್ರಕರಣ ಸೆನ್ಸೇಷನ್ ಕ್ರಿಯೇಟ್ ಮಾಡದೆ. ಪ್ರತಿನಿತ್ಯ ಒಂದು ಹೊಸ ಸುದ್ದಿ ಕೊಡಬೇಕು. ಈಗ ನನಗೆ ಗೊತ್ತಿದೆ ನ್ಯೂಸ್ ರೂಮಲ್ಲಿ ನೀವು ಎಷ್ಟು ಕಷ್ಟಪಡ್ತಿರ್ತೀರಾ ಅಂತ. ಒಂದೇ ಸುದ್ದಿನ 3 ದಿನ ಆದ್ರೆ ಜನ ನೋಡೋದಿಲ್ಲ ಅಂತ. ಯು ವಿಲ್ ಟ್ರೈ ಸಮಥಿಂಗ್ ನ್ಯೂ, ಏನಾದರೂ ಸಿಗುತ್ತಾ ಇವತ್ತು ಅಂತ ಆಬ್ವಿಯಸ್ಲಿ ಕಾಯ್ತದೆ. ನಿಮಗಿಂತ ಹೆಚ್ಚು ಸೆನ್ಸೇಷನ್ ಕೊಟ್ಟವರು ಅವರು. ಎವ್ರಿ ಡೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು. ನೀವು ನೋಡಿ, ಸೌಜನ್ಯ ತೀರಿಕೊಂಡ ನಂತರ ಇದ್ದಕ್ಕಿದ್ದಂತೆ ವೀರೇಂದ್ರ ಹೆಗಡೆ ಅವರ ತಮ್ಮನ ಮಗನಂತಂದ್ರು. ತಮ್ಮನ ಮಗ ಒಂದು ಸೆನ್ಸೇಷನ್. ಅದ್ರ ಮೂಲಕ ಏನಾಯ್ತು, ಜೈನರ ಹುಡುಗ ಗೌಡ್ರ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ ಅಂತ ಒಂದು ಕ್ರಿಯೇಟ್ ಮಾಡಬೇಕಿತ್ತು. ಸೆನ್ಸೇಷನ್ ಕ್ರಿಯೇಟ್ ಮಾಡಬೇಕು, ಜನರಲ್ಲಿ ದ್ವೇಷ ಭಾವನೆ ಉಂಟು ಮಾಡಬೇಕು. ಅವನಲ್ಲಿ ಇಲ್ಲ ಅವತ್ತು ಅಂತ ಗೊತ್ತಾದ ನಂತರ ಅವರದಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಡುವಂತ ಪ್ರಯತ್ನ ಮಾಡಿದ್ರು. ಅವನು ಹೆಲಿಕಾಪ್ಟರ್ನಲ್ಲಿ ಬಂದ ಅಂತ ಹೇಳಿದ್ರು, ಆಡಿಕೊಳ್ಳುವ ವಸ್ತುವಾದ್ರು. ಆತ ಸ್ವತಃ ತಾನೇ ಹೋಗಿ ನಾರ್ಕೋ ಟೆಸ್ಟ್ ಮಾಡಿಸಿಕೊಂಡ. ಇವೆಲ್ಲ ಮಾಡಿಕೊಂಡ ನಂತರವೂ ಕೂಡ ಅವರು ನಿಧಾನವಾಗಿ ಅಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೋದ್ರು. ಅವ್ರ ಅಪ್ಪನೇ ಸರಿ ಇರಲಿಲ್ಲ ಅಂದ್ರು. ಎಲ್ಲವನ್ನೂ ತೆಗೆದು ವೀರೇಂದ್ರ ಹೆಗಡೆ ಅವರು ತಮ್ಮನ ತಲೆ ಮೇಲೆ ಕಟ್ಟಿದ್ರು. 2ನೇ ಹಂತಕ್ಕೆ 3ನೇ ಹಂತದ ಸೆನ್ಸೇಷನ್ ಏನು? ಸ್ವತಃ ವೀರೇಂದ್ರ ಹೆಗಡೆಯವರೇ ನಕಲಿ ದೇವಮಾನವ, ಕಾವಂದರು ಅಂತ ಪ್ರೀತಿಯಿಂದ ಗೌರವದಿಂದ ಕರೆಯೋದನ್ನ ಕಾಮಾಂಧರು ಅಂತ ಕರೆದ್ರು. ಅಂದ್ರೆ ಅವರ ತಮ್ಮನ ಮಗನಿಂದ ಆರಂಭಿಸಿ ಅವರ ಟಾರ್ಗೆಟ್ ಇದ್ದಿದ್ದು ಎಲ್ಲಿಗೋ ಅಲ್ಲಿಗೆ ಬಂದು ಮುಟ್ಟಿದ್ರು. ಆ ಹಂತದಲ್ಲಿ ಸೆನ್ಸೇಷನ್ ಹೇಗೆ? ಆ ವಾರಿಜಾ ಆಚಾರ್ತಿ ತೀರಿಕೊಂಡ್ರೆ, ಆಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ದೊಡ್ಡ ಮನೆಯವರು ಸಾಯಿಸ್ಬಿಟ್ರು ಅಂದ್ರು. ಯಾರೋ ಒಬ್ಬ ವರ್ಕರ್ ಸತ್ತೋಗಿದ ತಕ್ಷಣ ಇವ್ರು ಹೇಳಿದ್ರು, ಆ ಸತ್ತೋಗಿದ ತಕ್ಷಣ ಅವ್ರು ಹೇಳಿದ್ರು ಆಕ್ಸಿಡೆಂಟಲ್ ಸತ್ತೋದವನನ್ನ ಬೇಕಂತ ಸಾಯಿಸಿದ್ರು ಅಂತ. ನೆನ್ನೆವರೆಗೂ ಬಂದು ಹೇಳ್ತಿದ್ದ ನನಗೆ ಸಾಕ್ಷಿ ಕೊಡ್ತೀನಿ ಅಂತ, ಅವನನ್ನು ಸಾಯಿಸ್ಬಿಟ್ರು ಅಂತ. ಅಂದ್ರೆ ಅಲ್ಲಿ ಯಾರೇ ಸಾಯ್ಲಿ ತಕ್ಷಣ ಅಲ್ಲಿಗೆ ಬಂದು ಅದನ್ನೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡೋದು.